ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನ್ಯೂ ಹೋಪ್ ಟಿವಿಯ ಮುಖಾಂತರ ನಿರೀಕ್ಷೆಯ ವಾಕ್ಯದಲ್ಲಿ ನಿಮ್ಮನ್ನು ಸಂಧಿಸಲಿಕ್ಕೆ ನಾನು ಸಂತೋಷವುಳ್ಳವಳಾಗಿದ್ದೇನೆ. ಪ್ರಿಯರೇ, ದೇವರು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡಲಿಕ್ಕೆ ಶಕ್ತಿ ಉಳ್ಳ ದೇವರು ಆತನಾಗಿದ್ದಾನೆ. ಇವತ್ತಿನ ದಿವಸ ನಾವು ವಾಕ್ಯವನ್ನು ನೋಡಬೇಕಾದ್ರೆ ಕೀರ್ತನೆ 31ನೇ ಅಧ್ಯಾಯ 24ನೆಯ ವಚನ. ಯೆಹೋವನನ್ನು ನಿರೀಕ್ಷಿಸುವವರೇ ದೃಢವಾಗಿರ್ರಿ, ನಿಮ್ಮ ಹೃದಯವು ಧೈರ್ಯದಿಂದಿರಲಿ ಎಂಬುದಾಗಿ. ಯೆಹೋವನನ್ನು ನಿರೀಕ್ಷಿಸುವವರೇ ನೀವು ದೃಢವಾಗಿರ್ರಿ, ನಿಮ್ಮ ಹೃದಯವು ಧೈರ್ಯದಿಂದಿರಲಿ ಎಂಬುದಾಗಿ. ದೃಢವಾಗಿ ಕರ್ತನಿಗೋಸ್ಕರ ನಿಲ್ಲುವಂಥದ್ದು, ದೃಢವಾಗಿ ನಮ್ಮ ಕೆಲಸಗಳಲ್ಲಿ ನಿಲ್ಲುವಂಥದ್ದು, ದೃಢವಾಗಿ ಆತನ ಸನ್ನಿಧಾನದಲ್ಲಿ ಇರುವಂಥದ್ದು ಬಹು ಮುಖ್ಯ. ಅನೇಕ ತೊಂದರೆಗಳಿದೆಯಾ, ಅನೇಕ ಸಮಸ್ಯೆಗಳಿದೆಯಾ, ಒಂದು ಹೆದರಿಕೆ ಆಗ್ತಾ ಇದೆಯಾ, ದೇವರ ಸನ್ನಿಧಾನದಲ್ಲಿ ನಾವು ಒಪ್ಪಿಸಿಕೊಡಬೇಕಾದ್ರೆ ದೇವರು ನಮ್ಮನ್ನು ನಿಲ್ಲಿಸಲಿಕ್ಕೆ ಶಕ್ತಿ ಉಳ್ಳ ದೇವರು ಆತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಗ್ದಾನದ ಬುನಾದಿಯಲ್ಲಿ ಆತನು ನಮ್ಮನ್ನು ನಿಲ್ಲಿಸುವಂಥ ದೇವರು ಆತನಾಗಿದ್ದಾನೆ. ಅನೇಕ ವಾಗ್ದಾನಗಳನ್ನು ನಮಗೆ ಕೊಟ್ಟಿದ್ದಾನಲ್ಲ, ಆ ವಾಗ್ದಾನಗಳನ್ನು ನಾವು ನಂಬಬೇಕಾದರೆ, ಆ ವಾಗ್ದಾನದ ಬುನಾದಿಗಳಲ್ಲಿ ನಾವು ನಿಲ್ಲಬೇಕಾದರೆ, ಆ ವಾಗ್ದಾನ ನಿಶ್ಚಯವಾಗಿ ನಮ್ಮ ಜೀವಿತದಲ್ಲಿ ನೆರವೇರ್ತದೆ ಎಂಬ ಒಂದು ವಿಶ್ವಾಸವಿರಬೇಕಾದ್ರೆ ನಾವು ಧೈರ್ಯವಾಗಿ ಎಲ್ಲವನ್ನು ಜಯಿಸಲಿಕ್ಕೆ, ಧೈರ್ಯವಾಗಿ ಅಥವಾ ದೃಢತೆಯಿಂದ ನಾವು ಜೀವಿಸಲಿಕ್ಕೆ ಸಾಧ್ಯ. ಪ್ರಿಯರೇ, ಅಲೆಗಳನ್ನು ನೋಡಿ ಎದುರುವುದು ಬೇಡ, ಕಷ್ಟಗಳನ್ನು ನೋಡಿ ಎದುರುವುದು ಬೇಡ, ಖಿನ್ನತೆಯ ಜೀವಿತ ಬೇಡ. ಯಾಕೆಂದರೆ ದೇವರು ಎಲ್ಲವನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲಿಕ್ಕೆ ಶಕ್ತಿ ಉಳ್ಳ ದೇವರು. ಯಾವಾಗೆಲ್ಲ ನಾವು ನಮ್ಮ ಸ್ಥಿತಿಗತಿಗಳನ್ನು ಸ್ವಾಮಿ ಕೈಯಲ್ಲಿ ಒಪ್ಪಿಸಿಕೊಡ್ತೇವಲ್ಲ, ಆತನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂಥ ದೇವರು ಆತನಾಗಿದ್ದಾನೆ. ನಿಯಂತ್ರಣಕ್ಕೆ ತೆಗೆದುಕೊಂಡು ಆತನು ತಕ್ಕ ಸಮಯದಲ್ಲಿ ಬಿಡಿಸಲಿಕ್ಕೆ ಶಕ್ತಿ ಉಳ್ಳ ದೇವರು ಆತನಾಗಿದ್ದಾನೆ. ಅದಕ್ಕಾಗಿ ಸ್ತೋತ್ರ. ಯಾಕೆಂದರೆ ಯೆಹೋವನನ್ನು ನಿರೀಕ್ಷಿಸುವವರು ಯಾವಾಗಲೂ ದೃಢವಾಗಿ ನಿಲ್ಲುವಂಥದ್ದು ಬಹು ಮುಖ್ಯ. ಯಾಕೆಂದರೆ ದೇವರು ತಾನೇ ನಮ್ಮನ್ನು ಸ್ವತಂತ್ರದಲ್ಲಿ ನಿಲ್ಲಿಸಿದ್ದಾನೆ. ಅದೇ ಗಲಾತ್ಯ 5ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಾ ಸಿಗಾಕೊಳ್ಳಬೇಡಿರಿ ಎಂಬುದಾಗಿ ದೇವರ ವಾಕ್ಯದ ಹೇಳ್ತದೆ. ದೇವರು ನಮ್ಮನ್ನು ಬಿಡುಗಡೆ ಮಾಡಿದ್ದಾರಲ್ಲ, ಮತ್ತೊಮ್ಮೆ ಯಾಕೆ ಹೋಗಿ ನಾವು ದಾಸತ್ವದಲ್ಲಿ ಸಿಗಾಕೊಳ್ಳೋದು? ಆ ದಿವಸ ನನ್ನನ್ನು ಬಿಡಿಸಿದ ದೇವರು ಮುಂದೆಯೂ ಬಿಡಿಸ್ತಾನೆ ಎಂಬ ವಿಶ್ವಾಸ ಎಲ್ಲೋಯ್ತು ಪ್ರಿಯರೇ. ಆ ವಿಶ್ವಾಸದಲ್ಲಿ ನಾವು ಜೀವಿಸಬೇಕಾದ್ರೆ, ಕಷ್ಟದ ಸಮಯದಲ್ಲಿ ನಾವು ಮೊರೆ ಇಟ್ಟಾಗಲ್ಲ ಆತನ ನಮ್ಮನ್ನು ಆಶೀರ್ವಾದದಿಂದ ತುಂಬಿಸಿದಂಥ ದೇವರು ಆತನಲ್ವಾ. ಈ ದಿವಸ ಮತ್ತೊಮ್ಮೆ ಯಾಕೆ ಅದೇ ಒಂದು ಖಿನ್ನತೆಗೆ, ಅದೇ ಒಂದು ಬೆದರಿಕೆಗೆ, ಅದೇ ಒಂದು ಅಪಜಯಕ್ಕೆ ನಾವು ಸಿಗಾಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ದೇವರು ನಮ್ಮನ್ನು ನಡೆಸುವಂಥ ದೇವರು ಆತನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಯಾವಾಗಲ್ಲ ದೇವರನ್ನೇ ನಾವು ಮುಂದೆ ಇಟ್ಕೊಂಡಿರ್ತೇವಲ್ಲ, ಆಗ ಆತನು ಜಯವನ್ನು ಕೊಡುವಂಥದ್ದಾಗ ದೇವರ ಆತನಾಗಿದ್ದಾನೆ. ಒಂದು ವೇಳೆ ನಮ್ಮ ತಾಲಂತಲ್ಲ, ನಮಗಿರುವಂತಕ್ಕಂಥ ಹಣ ಅಲ್ಲ, ನಮಗಿರುವಂತಕ್ಕಂಥ ಆಸ್ತಿ ಅಲ್ಲ, ಅದನ್ನೆಲ್ಲ ಬದಿಗಿಟ್ಟು ನಾವು ದೇವರನ್ನೇ ಮುಂದೆ ಇಡಬೇಕಾದ್ರೆ ಆತನು ನಮ್ಮನ್ನು ದೃಢವಾಗಿ ನಿಲ್ಲಿಸುವಂಥ ದೇವರು ಆತನಾಗಿದ್ದಾನೆ. ಅನೇಕ ಬಾರಿ ಮೋಸಗಳಿಂದ, ಜಗಳಗಳಿಂದ ನಮ್ಮ ಒಂದು ಎಲ್ಲ ಕಾರ್ಯಗಳು ಕಿತ್ತುಕೊಂಡಿರುವಂತಕ್ಕಂಥ ಸಮಯದಲ್ಲಿ ದೃಢವಾಗಿ ನಿಲ್ಲಕ್ಕೆ ಆಗೋದೇ ಇಲ್ಲ. ಆದರೆ ಸ್ವಾಮಿನ ನಿರೀಕ್ಷಿಸಬೇಕಾದ್ರೆ ಆತನು ನಮ್ಮನ್ನು ದೃಢವಾಗಿ ನಿಲ್ಲಿಸುವಂಥ ದೇವರು ಆತನಾಗಿದ್ದಾನೆ. ಏನೇ ಒಂದು ಕಷ್ಟ ಬಂದ್ರೂ, ಏನೇ ಒಂದು ನಷ್ಟ ಆದ್ರೂ, ದೇವರೇ ನಾನು ನಿನ್ನನ್ನೇ ಮುಂದೆ ಇಟ್ಕೊಂಡಿದ್ದೇನೆ ಎಂಬುದಾಗಿ ನಾವು ಹೇಳಬೇಕಾದ್ರೆ ಆತನನ್ನು ಮುಂದಿಟ್ಟುಕೊಂಡಿರುವವರು ಅವರ ಜೀವಿತವು ಯಾವಾಗಲೂ ಜಯವಾಗ್ತದೆ. ಕೀರ್ತನೆ 16:8ನೇ ವಾಕ್ಯ ಹೀಗೆ ಹೇಳ್ತದೆ, ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿನಲ್ಲಿ ಇಟ್ಟುಕೊಂಡಿದ್ದೇನೆ, ನಾನು ಎಂದೂ ಕದಲುವುದಿಲ್ಲ. ನಮ್ಮನ್ನು ನಡೆಸುವಂಥ ಸ್ವಾಮಿ ಆತನಿರಬೇಕಾದ್ರೆ ನಾವು ಕದಲುವುದೇ ಬೇಕಾಗಿಲ್ಲ. ದೇವರು ನಡೆಸುವಂಥ ದೇವರು ಆತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ದೇವರೇ, ನಿತ್ಯವೂ ನಮ್ಮನ್ನು ನಡೆಸುವಂಥ ದೇವರು ನೀನಾಗಿದೆಯಲ್ಲ ಕರ್ತನೆ, ಅದಕ್ಕಾಗಿ ಸ್ತೋತ್ರ. ಇಕ್ಕಟ್ಟಿನಲ್ಲಿ ಅಪ್ಪ ಮೊರೆ ಇಟ್ಟಾಗ ನೀನು ಉತ್ತರವನ್ನು ಕೊಡುವಂಥ ದೇವರು, ಬಿಡಿಸುವಂಥ ದೇವರು, ಎಲ್ಲ ಒಂದು ಕಾರ್ಯದಿಂದ ಜಯವನ್ನು ಕೊಡುವಂಥ ದೇವರು ನೀನಾಗಿದೆಯಲ್ಲ. ವಾಕ್ಯದ ಬುನಾದಿಯಿಂದ ಕರ್ತನೆ ಎಲ್ಲ ಮಕ್ಕಳನ್ನು ಬಿಡಿಸು, ಅವರ ಜೀವಿತವನ್ನು ನೀನು ಆಶೀರ್ವಾದವಾಗಿ ಮಾರ್ಪಡಿಸಿ ಅವರನ್ನು ದೃಢವಾಗಿ ನಿಲ್ಲಿಸುವಂತೆ ನೀನು ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ. ಅಪ್ಪ, ಅಲೆಗಳನ್ನು ನೋಡಿ ಭಯಪಡದಂತೆ, ಸಮಸ್ಯೆಗಳನ್ನು ನೋಡಿ ಭಯಪಡದಂತೆ ದೇವರೇ, ನಿನ್ನನ್ನೇ ನೋಡಿಕೊಂಡು, ನಿನ್ನನ್ನೇ ಎದುರಿಟ್ಟುಕೊಂಡು, ನೀನು ಕೊಟ್ಟಿರುವಂಥ ಒಂದು ಸ್ವತಂತ್ರದಲ್ಲಿ ಜೀವಿಸ್ತಾ ಅಪ್ಪ ದೃಢವಾಗಿ ನಿಲ್ಲುವಂತೆ ನೀನು ಕೃಪೆ ಮಾಡು ಸ್ವಾಮಿ. ಎಲ್ಲ ಪ್ರಾರ್ಥನೆಗಳು ಯೇಸುವಿನ ಹೆಸರಲ್ಲಿ ಬೇಡಿದೆ ತಂದೆಯೇ. ಆಮೇನ್, ಆಮೇನ್.